ಹಾಯ್ ಹಲೋ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತೊಂದು ನಿಮಗೆ ಟಾಪಿಕ್ ಜೊತೆ ಬಂದಿದ್ದೇನೆ. ಅದು ಅಂದರೆ ITBP ಹೆಡ್ ಕಾನ್ಸ್ಟೇಬಲ್ ಅಂತ ಟೋಟಲ್ 51 ಪೋಸ್ಟ್ ಕರೆದಿದ್ದಾರೆ 2024ರಲ್ಲಿ. ಇದು ಪೋಸ್ಟ್ ಆಗಿರೋ ಡೇಟ್ ಅಂದರೆ 29 ನವೆಂಬರ್ 2024 ಅಲ್ಲಿ ಇದು ಪೋಸ್ಟ್ ಆಗಿದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 51 ವೇಕೆನ್ಸಿ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀ ಇರುತ್ತೆ. ಜನರಲ್ ಕಾಸ್ಟ್ನವರು ಇದ್ದಾರಲ್ಲ ಅವರಿಗೆ 100 ಫೀಸ್ ಇರುತ್ತೆ. ಹಾಗೆ SC ST ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಯಾವುದೇ ಥರದ ಫೀ ಇರುವುದಿಲ್ಲ, ನಿಶುಲ್ಕವಾಗಿರುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಡೇಟ್ ಇದೆ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಇದು 24 ಡಿಸೆಂಬರ್ 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇದೆ 22 ಜನವರಿ 2024 ಲಾಸ್ಟ್ ಡೇಟ್ ಇದೆ. ಹಾಗೆ ಏಜ್ ಕ್ರೈಟೇರಿಯಾ ಮಿನಿಮಮ್ ಏಜ್ 18 ಆಗಿರಬೇಕು. ಹಾಗೆ ಮ್ಯಾಕ್ಸಿಮಮ್ 25 ಇಯರ್ ಒಳಗೆ ಇರಬೇಕು ಫ್ರೆಂಡ್ಸ್. ಅದೇ ರೀತಿ SC ST OBC ಅವರಿಗೆ ಏಜ್ ರಿಯಲೈಸೇಷನ್ ಇದೆ. ಅದರಲ್ಲಿ ಆ್ಯಸ್ ಪರ್ ಏನು ಇದೆಯಲ್ಲ ಅದು ಅಪ್ಲಿಕಬಲ್ ಆಗುತ್ತೆ. ಇದರಲ್ಲಿ ವೇಕೆನ್ಸಿ ಡೀಟೇಲ್ ಹೇಳ್ತೀನಿ ನೋಡಿ. ಹೆಡ್ ಕಾನ್ಸ್ಟೇಬಲ್ ಇದೆಯಲ್ಲ ಅದಕ್ಕೆ ಮೋಟರ್ ಮೆಕ್ಯಾನಿಕಲ್ ಅಂತ ಕರ್ತಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ಲಿ ಮೋಟರ್ ಮೆಕ್ಯಾನಿಕಲ್ ಅಂತಿದೆ. ಅದರಲ್ಲಿ ಟೋಟಲ್ ಪೋಸ್ಟ್ 7 ಪೋಸ್ಟ್ ಇದೆ. 12th ಪಾಸ್ ಆಗಿರಬೇಕು. ಅದೇ ಥರ ಮೆಕ್ಯಾನಿಕಲಲ್ಲಿ ITI ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್. ಇದಕ್ಕೆ ITI ಕಂಪ್ಲೀಟ್ ಆಗಿರಬೇಕು ಅಂದರೆ ನೀವು ಹೆಡ್ ಕಾನ್ಸ್ಟೇಬಲಲ್ಲಿ ಅಪ್ಲೈ ಮಾಡ್ಬೋದು. ಅದೇ ರೀತಿ ಕಾನ್ಸ್ಟೇಬಲ್ ಅಂತ ಇದೆ, ಇದಕ್ಕೆ ಮೆಕ್ಯಾನಿಕಲ್ ಅಂತ. ಅದಕ್ಕೆ ಟೋಟಲ್ 44 ವೇಕೆನ್ಸಿ ಕರೆದಿದ್ದಾರೆ ಅವರು. ಇದು ಅಪ್ಲೈ ಮಾಡಬೇಕಂದ್ರೆ ಮ್ಯಾಟ್ರಿಕ್ಯುಲೇಷನ್ ಅದೇ ನಿಮ್ಮದು SSLC ತೇರ್ಗಡೆ ಆಗಿರಬೇಕು, ಅಂದರೆ ಪಾಸ್ ಆಗಿರಬೇಕು. ಅದೇ ಥರ ಇದಕ್ಕೆ ITI ಆಗಿರಬೇಕು ಫ್ರೆಂಡ್ಸ್. ಮೆಕ್ಯಾನಿಕಲಲ್ಲಿ ITI ಆಗಿರಬೇಕು ಫ್ರೆಂಡ್ಸ್. ಈ ರೀತಿ ಇದ್ದರೆ ನೀವು ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ನೋಡಿ ಹೆಡ್ ಕಾನ್ಸ್ಟೇಬಲ್ ಒಂದೇ ಮೋಟರ್ ಮೆಕ್ಯಾನಿಕಲ್ ಇದೆ. ಅದರಲ್ಲಿ 7 ವೇಕೆನ್ಸಿ ಕರೆದಿದ್ದಾರೆ ಅವರು. ಮತ್ತು ಕಾನ್ಸ್ಟೇಬಲ್ ಅಂತ ಇದೆ ಮೋಟರ್ ಮೆಕ್ಯಾನಿಕಲ್, ಅದಕ್ಕೆ 44 ವೇಕೆನ್ಸಿ ಕರೆದಿದ್ದಾರೆ. ನೋಡಿ ಯಾವುದು ನೀವು ಅಪ್ಲೈ ಮಾಡೋದಾದರೆ ಹೇಳಿ, ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಅದಕ್ಕೆ ಬೇಕಾಗಿರುವ ದಾಖಲಾತಿಗಳು ಅಂದರೆ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ಒಂದು ಸಿಗ್ನೇಚರ್, ನಿಮ್ಮದು ಆಧಾರ್ ಕಾರ್ಡ್, ನಿಮ್ಮದು ಎಜುಕೇಷನ್ ಡಾಕ್ಯುಮೆಂಟ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಮತ್ತು PUC ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮದು ಇನ್ಕಮ್ ಕಾಸ್ಟ್ ಮತ್ತು ನಿಮ್ಮದು ITIದು ಸರ್ಟಿಫಿಕೇಟ್ ಇರಬೇಕು. ಮತ್ತು ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ದರೆ ಕೂಡ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಇದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಮಸ್ಕಾರ.